ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ ಅಂತ ಹೇಳ್ಬೋದು. ಯಾಕಂದರೆ ನೆನ್ನೆ ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಲೇಟಾಗಿ ಎದ್ದು ಎಲ್ಲರೂ ಕೂಡ ಬಿಸಿನೀರನ್ನ ಕುಡಿತಾ ಇದ್ವಿ. ನಾವೇ ರೆಸಾರ್ಟ್ಗೆ ಬಂದಾಗಿದ್ದಾನು ಅಷ್ಟೇ ನಿಹಾಲು ನಾನು ಪೂಲಲ್ಲಿ ಆಟ ಆಡ್ತೀನಿ ಅಂತ ಹೇಳ್ತಾನೆ ಇದ್ದ. ಬಟ್ ನಾವು ದಿನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಗೆ ಹೋಗ್ತಾ ಇದ್ವಿ. ಆದರೆ ಇವತ್ತು ನಿಹಾಲ ನೀರಲ್ಲಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಈಗ ಸ್ನಾನ ಮಾಡೋ ಮುಂಚೆ ಸ್ವಲ್ಪ ಹೊತ್ತು ಅವನು ಪೂಲಲ್ಲಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಂದಾಗಿಂದನೂ ಅಷ್ಟೇ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ. ನಿಹಾಲು ಅವ್ರ ಅಪ್ಪನ ಜೊತೆ ತುಂಬಾ ಚೆನ್ನಾಗಿ ಪೂಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಇವತ್ತು ಹೊರಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ರೂಮ್ಗೆ ತರಿಸಿದ್ವಿ. ಸೊ ಎಲ್ಲರೂ ಕೂಡ ಟಿಫನ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೊರಗೆ ಅಂತೇಳಿ ಹೊರಟ್ವಿ. ಸೊ ಇವತ್ತು ನಾವು ಹೋಗ್ತಿರೋ ಅಂಥದ್ದು ಫಸ್ಟ್ ಹೋಗ್ತಿರೋ ಅಂತಹ ಪ್ಲೇಸ್ ಬಂದು ಪಲೋಲಿಯಂ ಅಂತೇಳಿ ಬೀಚು. ಸೊ ಹೋಗೋ ದಾರಿಲಿ ಫ್ರೂಟ್ ಶಾಪ್ ಸಿಕ್ತು. ಸೊ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ ಗಾಡಿ ಈಗ. ಸೊ ಹೀಗೆ ಬೀಚ್ಗೆ ಹೋಗುವಾಗ ದಾರಿಲಿ ನಿಮಗೆ ಸುಮಾರು ಶಾಪ್ಸ್ಗಳು ಸಿಗುತ್ತೆ. ಶಾಪಿಂಗ್ ಮಾಡೋದಾದರೆ ಎಲ್ಲ ರೀತಿಯಾದಂತಹ ಐಟಮ್ಸು ಇರುತ್ತೆ ಅಂತ ಹೇಳ್ಬೋದು. ಡ್ರೆಸ್ ಆಗಲಿ, ವ್ಯಾನಿಟಿ ಬ್ಯಾಗ್ಸು, ಟಾಯ್ಸು, ವಾಚು, ಕ್ಯಾಪ್ಸು, ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಶಾಪ್ಸ್ ಕೂಡ ಇದೆ. ನೀವು ಯಾವುದೇ ಬೀಚಿಗೆ ಹೋದರೂ ಅಷ್ಟೇ ಬೀಚ್ ನಿಯರು ಈ ರೀತಿಯಾದಂತಹ ತುಂಬ ಶಾಪ್ಸ್ಗಳು ಸಿಗುತ್ತೆ. ನಾವು ಈಗ ನಮ್ಮ 2 ವೀಲರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೀಚಿಂದ ಪಾರ್ಕಿಂಗು ತುಂಬ ಏನು ದೂರ ಇಲ್ಲ, ಸ್ವಲ್ಪನೇ ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ಬೋದು. ಸೊ ನಾವೀಗ ಬೀಚ್ ಹತ್ರ ಬಂದ ಕೂಡಲೇ ಸುಮಾರು ಜನ ಬಂದು ವಿಚಾರಿಸ್ತಾರೆ, ನೀವೇನಾದರೂ ಬೋಟ್ ರೈಡ್ ಹೋಗ್ತೀರಾ ಏನು ಅಂತೇಳಿ. ಸೊ ನಮಗೂ ಹಾಗೆ ವಿಚಾರಿಸಿದ್ರು. ಸೊ ನಾವು ಕೂಡ ಬೋಟ್ ರೈಡ್ ಹೋಗೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಈಗ ಬೋಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಬೋಟ್ ರೈಡು 2 to 3 hours ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಇವರು ಕೆಲವೊಂದು ಬೀಚಸ್ನ ತೋರಿಸ್ತೀವಿ ಅಂತ ಹೇಳಿದ್ರು. ಹನಿಮೂನ್ ಬೀಚು, ಬಟರ್ಫ್ಲೈ ಬೀಚು, ಹೀಗೆ ಕೆಲವೊಂದು ಬೀಚನ್ನ ತೋರಿಸ್ತೀವಿ ಅಂತ ಹೇಳಿದರು. ಹಾಗೆ ಕೆಲವೊಂದು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಜನ ಈ ಬೀಚಲ್ಲಿ ಕಯಾಕಿಂಗ್ ಕೂಡ ಮಾಡ್ತಾಯಿದ್ರು.
ಈ ಬೋಟಲ್ಲಿ 10 ಮೆಂಬರ್ಸ್ ಏನೋ ಇದ್ವಿ ಅಷ್ಟೇ. ಒಬ್ಬರಿಗೆ ಅವ್ರು ಹೇಳಿದ್ದು ಚಾರ್ಜ್ ಬಂದು 1000 ರುಪೀಸು, ನಿಹಾಲಿಗೆ ಇರಲಿಲ್ಲ. ಸೊ ನಮ್ಮಿಬ್ಬರಿಂದ ಅವರು 1800 ರುಪೀಸ್ ತೊಗೊಂಡ್ರು ಕೊನೆಗೆ. ಸೊ ನೋಡ್ಬೋದು ನೀವು ಇಲ್ಲೊಂದು ಬಂಡೆ ಹೇಗೆ ಕಾಣ್ತಿದೆ ಅಂತೇಳಿ. ಇದು ಸೇಮ್ ಆಮೆ ಥರನೇ ಇದೆ.
कधी पण आलेले नाही कडेಯಿಂದ वाहत ये वाला हनीमून बीच है अभी क्या है ना लो टाइड है ना इसलिए पानी ऐसा मतलब बीच मिल रहा है जब हाई टाइड रहता है ना सुबह भी आए तो यहाँ बीच पूरा कवर था हाई टाइड में पूरा कवर होता है खाली लो टाइड में मिलता है बीच लो है पालोलेम बीच है पानी में भी जाना तो यहाँ पर ಇದೇ ನೋಡಿ ಹನಿಮೂನ್ ಬೀಚ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಬ್ರೇಕ್ ಅಂತೇಳಿ ಕೊಡ್ತಾರೆ, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಕೊಡ್ತಾರೆ. ಸೊ ಅವರು ನಮ್ಮನ್ನ ಇಲ್ಲೇ ಡ್ರಾಪ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಬರ್ತೀವಿ ಅಂತೇಳಿ ಹೋಗಿದ್ದಾರೆ. ಸೊ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಇಲ್ಲಿ ಫೋಟೋಸು ಹಾಗೆ ವಿಡಿಯೋಸ್ನ ತಗೊಳ್ತಾ ಇದ್ರು. ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಾರ್ಟಿ 45 ಮಿನಿಟ್ಸ್ ಆದಮೇಲೆ ಬಂದು ಅವರು ನಮ್ಮನ್ನ ಪಿಕ್ ಮಾಡಿದ್ರು. ಸೊ ನೋಡಿ ಹೋಗೋವಾಗ ಮತ್ತೆ ಕಾಣ್ತಾ ಇದೆ, ಇದೇ ಬಟರ್ಫ್ಲೈ ಬೀಚ್. ಇಲ್ಲೇನು ನಮಗೆ ಬ್ರೇಕ್ ಅಂತ ಹೇಳಿ ಕೊಡಲಿಲ್ಲ, ಬರೀ ಹನಿಮೂನ್ ಬೀಚಲ್ಲಿ ಅಷ್ಟೇ ಬ್ರೇಕ್ ಕೊಟ್ಟಿದ್ದು. ಸೊ ಈಗ ನಾವು ಪಾಲೋಲೆಮ್ ಬೀಚ್ ಹತ್ರ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಬೀಚಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೇಗೂ ಟೈಮ್ 3 ಗಂಟೆ ಆಗಿತ್ತು. ಸೊ ಊಟ ಮಾಡೋಣ ಅಂಥೇಳಿ ಬಂದ್ವಿ. ಆದರೆ ಊಟ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. 3 ಡೇಸಿಂದ ಬರೀ ವೆಜ್ಜೇ ತಿಂತಾಯಿದ್ದು. ಸೊ ಇವತ್ತು ವೆಜ್ಜೇ ತಿನ್ನಬೇಕು. ಸೊ ಹಾಗಾಗಿ ಪಿಜ್ಜಾ ತೊಗೊಂಡ್ವಿ. ನಾವೀಗ ಪಲೋಲಿಯಂ ಮುಗಿಸ್ಕೊಂಡು ಹೊಂಡ ಬೀಚಿಗೆ ಹೋಗ್ತಾ ಇದ್ದೀವಿ. ಪಲೋಲಿಯಂ ಬೀಚಿಂದ ಇದಿರುವಂಥದ್ದು 9 ಕಿಲೋಮೀಟ್ರು. ಇದು ಹೊಂಡ ಬೀಚ್. ಮಾಡ್ತಿದ್ದೆ ಪಾಪು. ಇಲ್ಲ ಕಾಲು ಆಯ್ತು. ನಾವು ಈ ಬೀಚಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಹಾಲು ಮರಳಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಸೊ ಎಲ್ಲರೂ ಕೂಡ ಹೀಗೆ ಮರಳಲ್ಲಿ ಆಟ ಆಡ್ತಾ ಇದ್ವಿ. ಸಂಜೆ ಹೊತ್ತಾಗಿರೋದ್ರಿಂದ ತುಂಬಾ ಕೂಲಾಗಿ ಕಾಮಾಗಿತ್ತು.
ಸೊ ನಾವು ತುಂಬ ದಿನ ಆದಮೇಲೆ ಮರಳಲ್ಲಿ ಹೀಗೆ ಆಟ ಆಡ್ತಿರೋದು, ಅದು ನಿಹಾಲ್ ಜೊತೆ ಆಟ ಆಡ್ತಿರೋದು ತುಂಬಾ ಖುಷಿ. ಹಾಗೆ ನಿಹಾಲ್ಗೆ ಅಲ್ಲಿ ಆ ಏಡಿ ಆಗಲಿ ಶಂಖದುಳು ಎಲ್ಲ ನಮ್ಮ ಮನೆಯವರು ತೋರಿಸ್ತಾ ಇದ್ರು, ನೋಡು ಹೇಗಿದೆ ಅಂತೇಳಿ. ನಾವಿಬ್ಬರು ನಿಹಾಲ್ ಕಾಲನ್ನ ಮರಳಲ್ಲಿ ಮುಚ್ಚಿದ್ವಲ್ವ, ಸೊ ಅದೇ ರೀತಿ ಅವನು ಪಪ್ಪನ ಕಾಲನ್ನ ಮುಚ್ಚೋಣ ಅಂತ ಹೇಳ್ಬಿಟ್ಟು ಅವನೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಮತ್ತೆ ಬೀಚಲ್ಲಿ ಹೋಗಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮೇ ತುಂಬ ಚೆನ್ನಾಗಿರುತ್ತೆ ಬೀಚಲ್ಲೆಲ್ಲ ಆಟ ಆಡೋದಕ್ಕಾಗಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನಮಗೆ ಇಲ್ಲಿಂದ ಹೊರಡ್ಬೇಕಂತಲೇ ಅನ್ನಿಸ್ತಾ ಇರಲಿಲ್ಲ, ಸೊ ಹಾಗಾಗಿ ಕತ್ಲಾಗೋವರೆಗೂ ಕೂಡ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ನಾವು ಆಮೇಲೆ ಆಗೊಂಡ ಬೀಚಿಂದ ಹೊರಟ್ವಿ. ಆ್ಯಕ್ಚುಲಿ ಹೋಗೋವಾಗ ದಾರಿಲೇ ಈಗ ಡ್ರೈ ಫ್ರೂಟ್ಸ್ ಶಾಪ್ ಕಾಣಿಸ್ತು. ನಾವು ಆ್ಯಕ್ಚುಲಿ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಡ್ರೈ ಫ್ರೂಟ್ಸ್ ತೊಗೋಬೇಕಿತ್ತು, ಡ್ರೈ ಫ್ರೂಟ್ಸ್ ಮತ್ತು ಚಾಕ್ಲೇಟು. ಯಾಕಂದರೆ ಲಾಸ್ಟ್ ಟೈಮೆಲ್ಲ ನಾವು ಗಿಫ್ಟ್ ಥರ ತೊಗೊಂಡಿದ್ವಿ, ಅಂದರೆ ವ್ಯಾನಿಟಿ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು, ಕ್ಯಾಪ್ಸು ಆ ರೀತಿಯಾಗಿ ತೊಗೊಂಡಿದ್ವಿ. ಸೊ ಈ ಸಲನೂ ಅದೇ ಬೇಡ ಅಂತ ಹೇಳ್ಬಿಟ್ಟು ಸಲ ಡ್ರೈ ಫ್ರೂಟ್ಸು ಹಾಗೆ ಚಾಕ್ಲೇಟ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಸೊ ಇಲ್ಲಿ ಹೇಗೆ ಅಂತೇಳಿದರೆ ನೀವು ಯಾವ ಥರ ಕೇಳ್ತೀರಾ ಆ ರೀತಿ ಪ್ಯಾಕ್ ಮಾಡ್ತಾರೆ. 1 kg ಆದರೆ 1 kg, ಹಾಫ್ kg ಹಾಗೆ 250 ಗ್ರಾಮ್ಸ್ ಎಲ್ಲ. ಸೊ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂಥೇಳಿ ಇಲ್ಲೇ ಸಪ್ರೇಟಾಗಿ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ. ಸೊ ನಾವು ಎಲ್ಲರಿಗೂ ಕೂಡ ಡ್ರೈ ಫ್ರೂಟ್ಸು ಹಾಗೆ ಚಾಕ್ಲೇಟ್ಸ್ನ ತೊಗೊಂಡು ಈಗ ರೂಮ್ಗೆ ಹೊರಟ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ದಿನದ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.